ಪ್ರಥಮ BA ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ವಿಭಾಗದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತ. ಈಗಾಗಲೇ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಠ್ಯಕ್ರಮವನ್ನು ನೀವು ತಿಳ್ಕೊಂಡಿರ್ತೀರಾ. ಸೊ ಪಠ್ಯಕ್ರಮವನ್ನು ಅತ್ಯಂತ ಸಂಕ್ಷಿಪ್ತವಾಗಿ ನಾನು ಚಾಪ್ಟರ್ ನೇಮ್ಸನ್ನು ಮಾತ್ರ ಇಲ್ಲಿ ಮೆನ್ಷನ್ ಮಾಡ್ತೇನೆ, ಯಾಕಂದರೆ ನಮ್ಮ ಕ್ಲಾಸ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಚಾಪ್ಟರ್ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್, ಸೆಕೆಂಡ್ ಚಾಪ್ಟರ್ ರಾಜ್ಯ ಸ್ಟೇಟ್, ಥರ್ಡ್ ಚಾಪ್ಟರ್ ಪರಮಾಧಿಕಾರ ಸಾವರ್ನಿಟಿ, ಫೋರ್ತ್ ಚಾಪ್ಟರ್ ಕಾನೂನು ಲಾ, ಫಿಫ್ತ್ ಚಾಪ್ಟರ್ ಸಾಮ್ರಾಜ್ಯಶಾಹಿವಾದ ಇಂಪೀರಿಯಲಿಸಂ. ಇಷ್ಟು 5 ಅಧ್ಯಾಯಗಳನ್ನು ನೀವು ಅಧ್ಯಯನ ಮಾಡಬೇಕಾಗಿರತ್ತೆ. ಸೊ ಇವತ್ತಿನ ತರಗತಿಯಲ್ಲಿ ರಾಜ್ಯಶಾಸ್ತ್ರದ ಒಂದು ಸಣ್ಣ ಪೀಠಿಕೆಯ ವಿಷಯ ಅಥವಾ ಇಂಟ್ರೊಡಕ್ಷನ್ ಪಾರ್ಟ್ ಅನ್ನ ಮಾತ್ರ ಕವರ್ ಮಾಡ್ತಾ ಇದ್ದೀನಿ. ಅದರ ಅರ್ಥ, ರಾಜ್ಯಶಾಸ್ತ್ರದ ಅರ್ಥವನ್ನು ಅಷ್ಟೇ ತಿಳ್ಕೊಳ್ಳೋಣ. ಸೊ ರಾಜ್ಯಶಾಸ್ತ್ರ ಅನ್ನೋದು ಅತ್ಯಂತ ಪ್ರಾಚೀನವಾದ ಪರಿಕಲ್ಪನೆ. ಇದರ ಬೆಳವಣಿಗೆಯನ್ನ ಯಾವುದೇ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ರಾಜ್ಯಶಾಸ್ತ್ರದ ಅಸ್ತಿತ್ವವನ್ನ ಸಮಾಜ ವಿಜ್ಞಾನಗಳೊಂದಿಗೇನೆ ನಾವು ಗುರುತಿಸಬೇಕಾಗಿರತ್ತೆ. ಅಂದ್ರೆ ಇದರ ಅಸ್ತಿತ್ವ ಎಲ್ಲಿ ಇದೆ ಇತಿಹಾಸದಲ್ಲಿ ಅಂತ ನಾವು ಕಾಣಬೇಕು ಅಂತಂದಾಗ ಸಮಾಜ ವಿಜ್ಞಾನಗಳೊಂದಿಗೆ ಮಾತ್ರ ಅದರ ಅಸ್ತಿತ್ವವನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ, ಅದರ ಬೆಳವಣಿಗೆಯನ್ನು ಗುರುತಿಸಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಇಂತಹ ಒಂದು ರಾಜ್ಯಶಾಸ್ತ್ರ ಅಧ್ಯಯನವನ್ನ ಮಾಡುವಂತಹ ವಿಷಯಗಳು ಯಾವ್ಯಾವುದು ಅಂತಂದಾಗ ರಾಜ್ಯ, ಸರ್ಕಾರ, ವ್ಯಕ್ತಿಯ ರಾಜಕೀಯ ಜೀವನವನ್ನ ಕುರಿತ ಹಾಗೆ ಅಧ್ಯಯನವನ್ನ ಮಾಡ್ತಾ ಹೋಗುತ್ತೆ. ರಾಜ್ಯಶಾಸ್ತ್ರ ಸಂಬಂಧಪಟ್ಟಿರೋದು ಯಾವುದಕ್ಕೆ ಅಂತ ಅಂದಾಗ ರಾಜ್ಯ, ಸರ್ಕಾರ, ವ್ಯಕ್ತಿಯ ರಾಜಕೀಯ ಜೀವನಕ್ಕೆ ಸಂಬಂಧಿಸಿದ ವಿಷಯ ವಸ್ತು ರಾಜ್ಯಶಾಸ್ತ್ರ ಅಂತ ಹೇಳಿ ನಾವು ಗುರುತಿಸಬಹುದು. ಸೊ ಇಂತಹ ಒಂದು ರಾಜ್ಯಶಾಸ್ತ್ರದ ಪರಿಕಲ್ಪನೆಯನ್ನ ಪರಿಚಯಿಸಿದಂತಹ ಕೀರ್ತಿ ಮಾತ್ರ ಗ್ರೀಕರಿಗೆ ಸಲ್ಲುತ್ತೆ. ರಾಜ್ಯಶಾಸ್ತ್ರದ ಪರಿಕಲ್ಪನೆಯನ್ನ ಪರಿಚಯಿಸಿದಂತಹ ಕೀರ್ತಿ ಗ್ರೀಕರಿಗೆ ಇಲ್ಲಿ ಸಲ್ತಾ ಹೋಗುತ್ತೆ. ಸೊ ಗ್ರೀಕ್ನ ತತ್ವಜ್ಞಾನ ತ್ರಯರಾದಂತಹ ಯಾರ್ಯಾರು? ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್. ಗ್ರೀಕ್ನ ತತ್ವಜ್ಞಾನ ತ್ರಯರಾದಂತಹ ಸಾಕ್ರಟೀಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್ ರಾಜ್ಯಶಾಸ್ತ್ರಕ್ಕೆ ವ್ಯವಸ್ಥಿತವಾದಂತಹ ಒಂದು ಆಯಾಮವನ್ನು ಒದಗಿಸಿಕೊಟ್ರು. ವ್ಯವಸ್ಥಿತವಾದಂತಹ ಒಂದು ಆಯಾಮ, ಹೆಚ್ಚಿನ ಒಂದು ಒತ್ತನ್ನ ಕೊಡ್ತಾ ಹೋದ್ರು. ಸೊ ಅದರಲ್ಲಿಯೂ ಈ 3 ಚಿಂತಕರಲ್ಲಿ ನಾವು ನೋಡಿದಾಗ ಅರಿಸ್ಟಾಟಲ್ನ ಒಂದು ಪಾತ್ರ ಅತ್ಯಂತ ಅಮೂಲ್ಯವಾದುದು ಅಂತ ಹೇಳಿ ನಾವು ಗುರುತಿಸಬೇಕಾಗಿರತ್ತೆ. ಸೊ ಇಲ್ಲಿ ಅರಿಸ್ಟಾಟಲ್ ರಾಜ್ಯಶಾಸ್ತ್ರವನ್ನ ಸಮಾಜ ವಿಜ್ಞಾನಗಳಿಂದ ಪ್ರತ್ಯೇಕಿಸುವುದರ ಜೊತೆಗೆ ರಾಜ್ಯಶಾಸ್ತ್ರಕ್ಕೆ ಒಂದು ಹೊಸ ಆಯಾಮವನ್ನು ಕಲ್ಪಿಸಿಕೊಟ್ರು. ರಾಜ್ಯಶಾಸ್ತ್ರವನ್ನ ಸಮಾಜ ವಿಜ್ಞಾನಗಳಿಂದ ಪ್ರತ್ಯೇಕಿಸಿ ಅದಕ್ಕೆ ಹೊಸದಾದಂತಹ ಒಂದು ಆಯಾಮ, ವೈಜ್ಞಾನಿಕವಾದಂತಹ ಒಂದು ತಳಹದಿಯನ್ನು ನೀಡ್ತಾ ಹೋದ್ರು. ಸೊ ಹಾಗಾಗಿ ಅವರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ನಾವು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇರೋದ್ರಿಂದ ಕೆಲವೊಂದು ಇಂಗ್ಲಿಷ್ ಮೀಡಿಯಂ ಅಲ್ಲಿಯೂ ಸಹ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡ್ತಾ ಹೋಗ್ತೇನೆ. Political science is an oldest aspect. Political science studies systematically and scientifically about state, politics and political aspects. State, politics and political aspects of human beings. Political aspects of human beings. Political science is an oldest aspect. Political science studies scientifically and systematically about the state, politics and political aspects of human beings. Political science concept originated by Greeks. The concept of political science is originated by Greeks. The great philosopher of Trio, Socrates, Plato, Aristotle gave the scientific basis to the political science. The great political philosophers or the great philosopher of Trio, Socrates, Plato and Aristotle
gave the importance or scientific basis to the political science. And Aristotle, he gave special importance to the political science, and he separated political science from social sciences. That's why he called as a father of the political science. Father of the political science. ಇನ್ನು ನೆಕ್ಸ್ಟ್ ನಾವು ರಾಜ್ಯಶಾಸ್ತ್ರದ ಅರ್ಥವನ್ನ ಅಧ್ಯಯನವನ್ನ ಮಾಡೋಣ. ರಾಜ್ಯಶಾಸ್ತ್ರದ ಅರ್ಥ. ರಾಜ್ಯಶಾಸ್ತ್ರವು ಕೆಲವೊಂದು ಹೆಸರುಗಳಿಂದ ಕರೆಯಲ್ಪಡ್ತಾ ಇತ್ತು. ರಾಜ್ಯಶಾಸ್ತ್ರವು ಕೆಲವೊಂದು ಹೆಸರುಗಳಿಂದ ಕರೆಯಲ್ಪಡ್ತಾ ಇತ್ತು. ಸೊ ಅರಿಸ್ಟಾಟಲ್ ಪಾಲಿಟಿಕ್ಸ್ ಅಂತ ಹೇಳಿ ಗುರುತಿಸಿದ್ರು. ಅರಿಸ್ಟಾಟಲ್ ಪಾಲಿಟಿಕ್ಸ್ ಎಂತಲೂ, ಗೆಟಲ್ ಸೈನ್ಸ್ ಆಫ್ ಸ್ಟೇಟ್ ಎಂತಲೂ, ಹಾಗೆಯೇ ಫ್ರೆಡ್ರಿಕ್ ಪೊಲಾಕ್ ಸೈನ್ಸ್ ಆಫ್ ಪಾಲಿಟಿಕ್ಸ್ ಎಂಬ ಹೆಸರಿನಿಂದ ಗುರುತಿಸಿದ್ರು. ಫ್ರೆಡ್ರಿಕ್ ಪೊಲಾಕ್ ಸೈನ್ಸ್ ಆಫ್ ಪಾಲಿಟಿಕ್ಸ್ ಅನ್ನುವಂತಹ ಹೆಸರಿನಿಂದ ಗುರುತಿಸಿದ್ರು. ಪಾಲಿಟಿಕ್ಸ್ ಅನ್ನುವಂತಹ ಪದ ಅಂದ್ರೆ ರಾಜ್ಯಶಾಸ್ತ್ರ ಅನ್ನುವಂತಹ ಪದ ಇಂಗ್ಲಿಷ್ನ ಪಾಲಿಟಿಕ್ಸ್ ಪದದ ಅನುವಾದ. ರಾಜ್ಯಶಾಸ್ತ್ರ ಎಂಬ ಕನ್ನಡ ಪದ ಇಂಗ್ಲಿಷ್ನ ಪಾಲಿಟಿಕ್ಸ್ ಪದದ ಅನುವಾದ. ಪಾಲಿಟಿಕ್ಸ್ ಎಂಬ ಪದ ಲ್ಯಾಟಿನ್ ಭಾಷೆಯ ಪೊಲಿಟಿಕಸ್ ಎಂಬ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಪೊಲಿಟಿಕಸ್ ಎಂಬ ಪದದಿಂದ ಬಂದಿದೆ. ಹಾಗೇನೆ ಪೊಲಿಟಿಕಸ್ ಅನ್ನುವಂತಹ ಪದದ ಒಂದು ಹಿನ್ನೆಲೆ ಯಾವುದು ಅಂತಂದಾಗ ಗ್ರೀಕ್ ಪದವಾದ ಪಾಲಿಸ್. ಪೊಲಿಟಿಕಸ್ ಪದ ಗ್ರೀಕ್ನ ಪದವಾದ ಪಾಲಿಸ್ ಎಂಬ ಪದದಿಂದ ಬಂದಿದೆ. ಪಾಲಿಸ್ ಎಂದರೆ ನಗರ ರಾಜ್ಯ ಎಂಬ ಅರ್ಥವನ್ನ ಕೊಡುತ್ತೆ. ಪಾಲಿಸ್ ಎಂದರೆ ನಗರ ರಾಜ್ಯ. ಅಂದ್ರೆ ಗ್ರೀಕರು ನಗರ ರಾಜ್ಯಗಳ ಆಡಳಿತವನ್ನೇ ರಾಜಕೀಯ ಅಂತ ಹೇಳಿ ವಿವರಿಸಿದ್ರು. ನಗರ ರಾಜ್ಯಗಳ ಆಡಳಿತವನ್ನೇ ರಾಜಕೀಯ ಅಂತೇಳಿ ವಿವರಿಸಿದ್ರು. ಹಾಗೆ ಇಲ್ಲಿ ಗುರುತಿಸಬೇಕಾದಂತಹ ಮತ್ತೊಂದು ಅಂಶ, ಆಧುನಿಕ ಅರ್ಥದಲ್ಲಿ ರಾಜ್ಯಶಾಸ್ತ್ರ ಅನ್ನುವಂತಹ ಒಂದು ಪದವನ್ನ ಬಳಸಿದ, ಆಧುನಿಕ ಅರ್ಥದಲ್ಲಿ ರಾಜ್ಯಶಾಸ್ತ್ರ ಎಂಬ ಪದವನ್ನ ಬಳಸಿದಂತಹ ಕೀರ್ತಿ ಇಲ್ಲಿ ವಿಲಿಯಂ ಗೌಡ್ವಿನ್ಗೆ ಸಲ್ಲುತ್ತೆ. ವಿಲಿಯಂ ಗೌಡ್ವಿನ್ ಮತ್ತು ಮೇರಿ ವಾಲ್ಸ್ಟೋನ್ ಕ್ರಾಫ್ಟ್. ಇವರು ಯಾರು? ಆಧುನಿಕ ಅರ್ಥದಲ್ಲಿ ರಾಜ್ಯಶಾಸ್ತ್ರ ಎಂಬ ಪದವನ್ನ ಬಳಸಿದಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಇನ್ನು ಅದಾದ ನಂತರ 1948ರಲ್ಲಿ ನಡೆದಂತಹ ಪ್ಯಾರಿಸ್ ಸಮ್ಮೇಳನ ರಾಜ್ಯಶಾಸ್ತ್ರ ಅನ್ನುವಂತಹ ಪದ ಬಳಕೆಗೆ ಅಂತಿಮ ಅನುಮೋದನೆಯನ್ನ ನೀಡಿತು. ಸೊ ಇದಿಷ್ಟು ರಾಜ್ಯಶಾಸ್ತ್ರದ ಅರ್ಥವನ್ನ ಕುರಿತ ಹಾಗೆ ನಾವು ಹೇಳೋಣ. ಇನ್ನು ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ಗೋಸ್ಕರ ನಾವಿಲ್ಲಿ ವಾಪಸ್ ಬರೋಣ. ಮೀನಿಂಗ್ ಆಫ್ ಪೊಲಿಟಿಕಲ್ ಸೈನ್ಸ್. Political science is also known as some other names. Aristotle named political science as a politics. According to Aristotle named as a politics. Aristotle named political science as a politics. Gettel, science of state. Gettel named political science as a science of state. And Frederick Pollock, science of politics, named as science of politics.
Okay, the word politics is derived from the word politics is derived from Latin word politicus. Politicus, and the word politicus derived from Greek word polis. Politicus derived from the Greek word polis, which means city state. Polis means city state. According to Greeks, politics means the study of city states and its administration. And in modern terms, the word political science used by William Godwin and Mary Wollstonecraft. In modern terms, the word political science used by William Godwin and Mary Wollstonecraft. Finally, in 1947, the year 1947, Paris Conference was officially gave permission to use the word political science. ನೆಕ್ಸ್ಟ್ ಕ್ಲಾಸಲ್ಲಿ ರಾಜ್ಯಶಾಸ್ತ್ರದ ವ್ಯಾಖ್ಯಾನಗಳನ್ನು ಕುರಿತ ಹಾಗೆ